ಇವತ್ತು ಹೇಳಕ್ಕೆ ಹೊರಟಿರೋದೇನು ಗೊತ್ತಾ, ಕ್ಲಾಡ್ ಡಿಫ್ರೆಂಟ್ ಯೂನಿಕ್ನೆಸ್ ಕ್ಲಾಡಲ್ಲಿ ಯೂಸ್ ಮಾಡಿರಿ ಮಾಡದೇ ಇರಿ, ಬಟ್ ನೀವು ಯೂಸ್ ಮಾಡಿರೋ ChatGPTಗಿಂತ ಬೆಸ್ಟ್ ಆಗಿರುತ್ತೆ. ಯಾರು ಗೊತ್ತಾ ಮಾಡ್ತಿರೋದು? ಯಾರು ಗೊತ್ತಾ? ಒಂದು ನೋಡಿ ನೀವೇ. ವೆಲ್ಕಮ್ ಡಿಬಗರ್ಸ್ ಟು ಡಿಬಗ್ ಡೆಮೋಸ್. ಹಾಯ್ ಡಿಬಗರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಏನು ನೋಡಕ್ ಹೋಗ್ತಿದೀವಿ ಅಂದ್ರೆ ಒಂದು ಪವರ್ಫುಲ್ AI ಟೂಲ್, ದಟ್ ಈಸ್ ಕ್ಲಾಡ್ AI. ನೀವು ನಾರ್ಮಲ್ ಆಗಿ ChatGPT, ಜೆಮಿನಿ ಎಲ್ಲ AI ಟೂಲ್ಸ್ನ ನೋಡಿರ್ತೀರ, ಬಟ್ ಒಂದು ಪವರ್ಫುಲ್ AI ಟೂಲ್ ಕ್ಲಾಡ್ AI ಅನ್ನೋದು. ನಾರ್ಮಲ್ ಆಗಿ ದಿನ ನೀವು ಏನಾದ್ರು ಕನ್ವರ್ಸೇಷನ್ ಮಾಡ್ಬೇಕಾಯ್ತು, ಏನಾದ್ರು ಕೇಳ್ಬೇಕಿತ್ತು ಅಂದ್ರೆ ChatGPTನೇ ಕೇಳ್ತೀರ. ಆಮೇಲೆ ಯಾವ್ದಾದ್ರು ಫೋಟೋ ಜನರೇಷನ್ ಮಾಡಬೇಕು, ಯಾವ್ದಾದ್ರು ಟ್ರೆಂಡ್ ಬಂತು ಅಂದ್ರೆ ಜೆಮಿನಿ ಯೂಸ್ ಮಾಡ್ತೀರಾ ಫೋಟೋ ಜನರೇಟ್ ಮಾಡೋಕ್ಕೆ. ಬಟ್ ಕ್ಲಾಡ್ AI ಅನ್ನೋದು ಒಂದು AI ಟೂಲ್ ಐತೆ. ಇದನ್ನ ಹೇಗೆ ಯೂಸ್ ಮಾಡೋದು, ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಕ್ಲಾಡ್ AI ಟೂಲ್ ನೀವು ನಾರ್ಮಲ್ ಆಗಿ ಈ ಕ್ರೋಮಲ್ಲಿ ಹೋಗಿ ಅಥವಾ ಗೂಗಲಲ್ಲಿ ಹೋಗಿ ಕ್ಲಾಡ್ ಅಂತ ಸರ್ಚ್ ಮಾಡಿ, claude.ai ಅಂತಂದ್ರೆ ಬರುತ್ತೆ. ಫಸ್ಟ್ ಟೈಮ್ ಬಂದೈತಲ್ಲ ಇದೇ ಕ್ಲಾಡ್. ನಾನು ಆಗಲೇ ಲಾಗಿನ್ ಆಗಿದ್ದೀನಿ, ಅದಕ್ಕೋಸ್ಕರ ನಾನು ಇದರಲ್ಲಿ ಲಾಗಿನ್ ಮಾಡಿದ್ರೆ ಡೈರೆಕ್ಟ್ ಲಾಗಿನ್ ಪೇಜಿಗೆ ಹೋಗುತ್ತೆ. ಇದು ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರ ಅಂದರೆ ಸೈನ್ ಅಪ್ ಆಗಿ, ಆಮೇಲೆ ಅಥವಾ ಯೂಸ್ ಮಾಡಿದ್ದೀನಿ ಅಂದರೆ ಸೈನ್ ಇನ್ ಆಗಿ ಕ್ಲಾಡ್ಗೆ ಹೋಗೋಣ. ಕ್ಲಾಡ್ AI ಅಂದರೆ ಏನು? ಕ್ಲಾಡ್ AI ಅನ್ನೋದು ಒಂದು ಅಡ್ವಾನ್ಸ್ಡ್ AI ಟೂಲ್. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಕ್ಯಾನ್ ರೈಟ್ ಆ ಕಂಟೆಂಟ್, ಅಥವಾ ನೀವು ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರೆ ಸ್ಕ್ರಿಪ್ಟ್ ಬರ್ತೈತೆ. ನೀವೇನೋ ಕಂಟೆಂಟ್ ಮಾಡಿದ್ರೆ, ಅಥವಾ ನೀವೇನೋ ಸ್ಟೂಡೆಂಟ್ಸ್ ಆಗಿದ್ರೆ ಕೋಡ್ ಜನರೇಷನ್ ಆಗಿರ್ಬೋದು, ಅಥವಾ ಮತ್ತೆ ಫೀಚರ್ಸ್, ಅಥವಾ ನೀವು ಏನೇ ಕೇಳಿದ್ರು AI ಚಾಟ್ ಟೂಲ್ ಥರ ಅಡ್ವಾನ್ಸ್ಡ್ ಆಗಿ ಫುಲ್ಲು ಇದೆ. ಬಟ್ ನೀವು ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದಾವೆ ಅಂದರೆ, ಈ ಸ್ಪೆಷಲ್ ಫೀಚರ್ಸ್ ಅಂತ ಬಂದರೆ, ಇದನ್ನ ಈಗ ನೀವು ನಾರ್ಮಲ್ ಆಗಿ ದೊಡ್ಡ ಅಂದರೆ ಲಾಂಗ್ ಫೈಲ್ಸ್ನೆಲ್ಲ ಸಮರೈಸ್ ಮಾಡೋ ಕೆಪಾಸಿಟಿ ಐತೆ. ನೀವು ದೊಡ್ಡ ಫೈಲ್ಸ್ನೆಲ್ಲ ಹಾಕಿದ್ರೆ ಅದನ್ನೆಲ್ಲ ಸಮರೈಸ್ ಮಾಡಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೈತಿ ನಿಮಗೆ. ಲೈಕ್ ಇವಾಗ ಏನೋ ಒಂದು PDF ಒಂದು 100 ಪೇಜ್ 200 ಪೇಜ್ ಇತ್ತಂದ್ರೂ ಅದನ್ನು ಅಪ್ಲೋಡ್ ಮಾಡ್ಬೋದು. ಅದನ್ನೆಲ್ಲ ಸಮರೈಸ್ ಮಾಡಿ ಅದಿಷ್ಟು PDF ಅದಿಷ್ಟು ಪೇಜಸ್ನ ಅದು ಏನನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೈತೆ. ನೆಕ್ಸ್ಟ್ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೆ ಕೋಡ್ ನೀವೇನೋ ಕೋಡ್ ಬರ್ತಿದ್ರೆ ಅಂದ್ರೆ ಕೋಡ್ ಕೊಡುತ್ತೆ. ಮತ್ತೆ ಅಥವಾ ಏನೇನೋ ಈ ಕೋಡ್ ಬರ್ದಿದ್ದೀರಪ್ಪ, ಇವಾಗ ಏನೋ ಒಂದು 1000-2000 ಲೈನ್ ಕೋಡ್ ಬರ್ತಿದ್ದೀರಾ ಅನ್ಕೊಳ್ಳಿ, 1000-1500 ಲೈನ್ ಕೋಡ್ ಬರ್ತಿದ್ದೀರಾ, ಏನೋ ಒಂದು ಸಣ್ಣ ಎರರ್ ಬರ್ತೈತಿ, ನಿಮ್ಗೆ ಗೊತ್ತಾಗ್ತಿಲ್ಲ. ನೀವು ಆ ಎರರ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ 1000 ಲೈನ್ ಎತ್ಕೊಂತ ಹೋಗೋಕೆ ಟೈಮ್ ತಗೋಬಹುದು. ಅಥವಾ ನೀವು ಅಷ್ಟು ಲೈನಲ್ಲಿ ನೀವೆಲ್ಲ ಹುಡ್ಕೊಂತ ಹೋದ್ರೆ ಕಾಣದೇ ಹೋಗ್ಬೋದು. ಅಥವಾ ಏನೋ ಫೈಂಡ್ ಔಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಜಸ್ಟ್ ಅದಿಷ್ಟು ಕೋಡನ್ನ ಕಾಪಿ ಮಾಡಿ ಇದರಲ್ಲಿ ಹಾಕಿದ್ರೆ ಕ್ಲಾಡ್ AI ಅದು ಸಮರೈಸ್ ಮಾಡಿ ಎಲ್ಲಿ ಎರರ್ ಐತೆ, ಎಲ್ಲಿ ಏನೈತೆ ಅನ್ನೋದು ಎಲ್ಲ ಡಿಬಗ್ ಮಾಡಿ ಕೇಸಿ ನಿಮಗೆ ಕರೆಕ್ಟ್ ಕೋಡ್ನ ಕೊಡ್ತೀವಿ. ಇದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಡೆವಲಪರ್ಸ್, ಏನೇನು ಪ್ರಾಜೆಕ್ಟ್ಸ್ ಅಥವಾ ಏನೇ ಐಡಿಯಾ ಇದ್ರೆ ಐಡಿಯಾ ಕೊಡುತ್ತೆ. ಅಥವಾ ನೀವು ಏನಕ್ಕೆ ಯೂಸ್ ಇದ್ರೆ ಸ್ಕ್ರಿಪ್ಟ್ಸ್ ಆಗಿರ್ಬೋದು ಎಲ್ಲಾನು ಯೂಸ್ ಮಾಡ್ತಾರೆ. ಹೇಗೆ ಅನ್ನೋದನ್ನ ನೋಡೋಣ. ಮತ್ತೆ ಇದು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಮನುಷ್ಯರು ಇರ್ತಾರಲ್ಲ ಅದೇ ತರ ಎಕ್ಸ್ಪ್ಲೋರ್ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಇದು ಸ್ಟ್ರಾಂಗ್ ಕೋಡಿಂಗ್ ಅಲ್ಲಿ ಅಥವಾ ಏನೋ ಕೋಡ್ ಬೇಕಾದ್ರೆ ಸ್ಟ್ರಾಂಗ್ ಕೋಡ್ ಕೊಡುತ್ತೆ. ಇಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಇದಾವೆ, ಕೋಡ್ ಸ್ಟ್ರಾಟಜಿ ಕ್ರಿಯೇಟ್ ಅಂತ. ಇದೆಲ್ಲ ಏನೋ ನೀವು ಸ್ಕ್ರಿಪ್ಟ್ ಅಥವಾ ಏನಾದ್ರು ಅಸೈನ್ಮೆಂಟ್ಸ್ ಅಥವಾ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ರು ಸ್ಕೂಲಲ್ಲಿ ಕಾಲೇಜಲ್ಲಿ ಆಗಿರ್ಬೋದು, ಏನೋ ಅಸೈನ್ಮೆಂಟ್ ಕೊಟ್ಟಿದ್ರು ಅಂದ್ರೆ ನೀವು ಏನ್ ಅಸೈನ್ಮೆಂಟ್ ಯಾವ ಕಾನ್ಸೆಪ್ಟ್ ಅಂತ ಹಾಕಿದ್ರೆ ಅದನ್ನೆಲ್ಲ ಎಷ್ಟು ಬರೆದು ಹೇಳ್ತೈತೆ, ಯಾವ ರೀತಿ ನಿಮ್ಗೆ ಯಾವ ರೀತಿ ಬೇಕು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೈತೆ ಸ್ಟೆಪ್ಸ್. ಆಲ್ಮೋಸ್ಟ್ ಎಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿ ಐತೆ, ಸ್ಪೀಡ್ ಐತೆ. ಎಲ್ಲ ಫೈಲ್ಸ್ನ ಅಪ್ಲೋಡ್ ಮಾಡಿ ಕೇಸಿ ನೀವು ಏನಾದ್ರು ಕಂಟೆಂಟ್ ಇತ್ತು ಅಂದ್ರೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ತಗೋಬಹುದು. ಮತ್ತೇನಪ್ಪ ಅಂತಂದ್ರೆ ನಾರ್ಮಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಆರ್ಟಿಫ್ಯಾಕ್ಟ್ಸ್. ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಆರ್ಟಿಫ್ಯಾಕ್ಟ್ಸ್ ಅಂತ ಫೀಚರ್ ಇದೆ. ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ಏನಂತಂದ್ರೆ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಅಂದ್ರೆ ಎಲ್ಲ ಇದರಲ್ಲೇ ಇದೆ ಎಲ್ಲ.
ನೀವೇನಾದ್ರೂ ರೈಟಿಂಗ್ ಎಡಿಟರ್ ಆಗಿರ್ಬೋದು, ಅಥವಾ PRD ಟು ಪ್ರೋಟೋಟೈಪ್, ಸೆಲೆಕ್ಟ್ ಪ್ರಾಜೆಕ್ಟ್ ಇನ್ಸೈಟ್ಸ್, ಫ್ಲಾಶ್ ಕೋಡ್, ಅಥವಾ ಏನೋ ಕೋಡ್ ವರ್ಡ್ಸ್ ಅಂದ್ರೆ ಕೋಡ್ ಕನ್ವರ್ಟ್ ಮಾಡೋದಿತ್ತು, ಅಥವಾ QR ಕೋಡ್ ಜನರೇಷನ್, ಈ ತರ ಎಲ್ಲ ಸ್ಪೆಷಲ್ ಫೀಚರ್ಸ್ ಇವೆ. ಟ್ಯೂಟೋರಿಯಲ್ ಹೋಗಿ ಅಥವಾ ನೀವು ಎಕ್ಸಾಂಪಲ್ ನಾನು ಕೋಡ್ ವಾಟರ್ ಅಂತ ಒಂದು ತೋರಿಸ್ತೀನಿ. ಇದರಲ್ಲಿ ನಿಮ್ಗೇನೋ ಈಗ ಒಂದು ಪೈಥಾನ್ ಫೈಲ್ ಐತಪ್ಪ, ಅದು ಪೈಥಾನ್ ಕೋಡ್ ಐತೆ, ಅದನ್ನ ನೀನು C++ ಕೋಡ್ಗೆ ಕನ್ವರ್ಟ್ ಮಾಡ್ಬೇಕು. ಪೈಥಾನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂತಾರೆ, ಪ್ರಾಬ್ಲಮ್ನ ನಾನು ಪೈಥಾನ್ ಅಲ್ಲಿ ಬರ್ದಿದ್ದೀನಿ, ಅದನ್ನ C++ ಅಲ್ಲಿ ಬೇಕು, ನನಗೆ C++ ಅಲ್ಲಿ ಬರೀಬೇಕು ಅಂತಂದ್ರೆ ಅದನ್ನ ಇದ್ರಲ್ಲಿ ಹಾಕಿ ಪೈಥಾನ್ ಇದನ್ನಲ್ಲಿ ಹಾಕಿ ಕನ್ವರ್ಟ್ ಅಂತ ಹೊಡೆದ್ರೆ C++ ಇವಾಗ ಇಲ್ಲಿದೆ ಪೈಥಾನ್ ಅಂತ ಇದೆ. ಇಲ್ಲಿ ಪೈಥಾನ್ ಸಿಂಪಲ್ ಒಂದು ಎಕ್ಸಾಂಪಲ್ ಐತೆ, ನಾನು ಜಸ್ಟ್ ಇದನ್ನಷ್ಟೇ ಕಲಿತೀನಿ. ಇಲ್ಲೇನೋ ಒಂದು ಪ್ರಾಬ್ಲಮ್ ಐತೆ, ನಾನು ಇವಾಗ ಇದನ್ನ ಯಾವುದು C++ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಇದು ಕೋಡ್ ಯಾವ್ದ್ರಲ್ಲಿ ಐತೆ ಅನ್ನೋ ಫೈಲು, ಇದನ್ನ ನೀವು ಯಾವ್ದು ಕನ್ವರ್ಟ್ ಮಾಡ್ತೀರಾ ಅನ್ನೋ ಫೈಲ್. ಇಲ್ಲಿ ನೀವು C++ ಅಂದ್ರೆ C++ ಅಂದ್ರೆ ಜಸ್ಟ್ ಕನ್ವರ್ಟ್, ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಇದೆ C++ ಅಂತ, ಇಲ್ಲಿ ಕನ್ವರ್ಟೆಡ್ ಕೋಡ್, ಇಲ್ಲಿ ಏನಿಲ್ಲ. ಇವಾಗ ಕನ್ವರ್ಟ್ ಅಂತ ಹೊಡೆದ್ರೆ ನೀವೇನು ಪೈಥಾನ್ ಕೋಡ್ ಏನು ಅಥವಾ ನೀವೇನೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೇ ನಿಮ್ದೊಂದು ಪೈಥಾನ್ ಫೈಲ್ ಇತ್ತಂದ್ರೆ ಇದು ಕನ್ವರ್ಟ್ ಕೋಡ್ ಅಂತ ಹೇಳಿದ್ರೆ ಇಲ್ಲಿ C++ ಕೋಡಿಗೆ ಕನ್ವರ್ಟ್ ಆಗಿ ಬರುತ್ತೆ ಕೋಡ್. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅಂದ್ರೆ ಪೈಥಾನ್ ಕೋಡ್ನ C++ ಕನ್ವರ್ಟ್, C++ ಒಳಗೆ ಈ ರೀತಿ ಬರೀಬೋದು ಪೈಥಾನ್ ಕೋಡ್ನ ಅನ್ನೋದು. ಈ ತರ ಇದು ಒಂದು ಇದ್ರದ್ದು ಸ್ಪೆಷಲ್ ಫೀಚರ್. ಅದೇ ತರ ಇಲ್ಲಿ ಬಹಳಷ್ಟು ಇದಾವೆ, ಕೋಡ್ ಜನರೇಟ್, QR ಕೋಡ್ ಜನರೇಟರ್ ಆಗಿರ್ಬೋದು, ಈ ತರ ನಾರ್ಮಲ್ ಆಗಿ ನೋಡ್ಬೋದು. ನೀವು ಇವ್ರನ್ನೆಲ್ಲ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ. ಎಲ್ಲ ಬಹಳ ಇದಾವೆ, ಗೇಮ್ಸ್ ಆಗುತ್ತೆ, ಲೈಫ್ ಹ್ಯಾಕ್ಸ್ ಅಂತೇಳಿ, ಮತ್ತೆ ಬಿ ಕ್ರಿಯೇಟಿವ್ ಅಂತೇಳಿ, ಈ ತರ ಎಲ್ಲ ಆಲ್ಮೋಸ್ಟ್ ಇದಾವೆ. ನೆಕ್ಸ್ಟ್ ಯಾವ ರೀತಿ ಅಂದ್ರೆ ಈ ಸಿಂಪಲ್ ಆಗಿ ನೀವೇನೇ ಕಲಿತಿದ್ದೀರಾ ಅಥವಾ ಲರ್ನಿಂಗ್ ಆಗಿರ್ಬೋದು, ಏನೇ ಕಲಿತಿದ್ದೀರಾ ಅಂತ ಅಂದ್ರೆ ಯಾವ ರೀತಿ ಈ ಸಿಂಪಲ್ ಆಗಿ ನಾನು ಒಂದು ಪ್ರಾಂಪ್ಟ್ ಹಾಕಿ ತೋರಿಸ್ತೀನಿ. ಎಕ್ಸಾಂಪಲ್ ಇವಾಗ ನಾನೇನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಸಿಂಪಲ್ ವರ್ಡ್ಸ್, ಏನೋ ಒಂದು ರಿಯಾಕ್ಟ್ ಕೋಡ್ ತಗೊಳ್ಳಿ. ರಿಯಾಕ್ಟ್ ನನಗೆ ರಿಯಾಕ್ಟ್ ಬರಲ್ಲ, ಎಕ್ಸಾಂಪಲ್ ರಿಯಾಕ್ಟ್ ಬರಲ್ಲ, ನಾನು ರಿಯಾಕ್ಟ್ ಬಗ್ಗೆ ತಿಳ್ಕೋಬೇಕು. ಇದು ಯಾವ ರೀತಿ ಕೊಡುತ್ತೆ ಸಿಂಪಲ್ ಒಂದು ಪ್ರಾಂಪ್ಟ್. ಲೈಕ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ರಿಯಾಕ್ಟ್ ಇನ್ ಸಿಂಪಲ್ ವರ್ಡ್ಸ್ ಅಂತ ಹಾಕಿದ್ದೀನಿ, ಯಾವ ರೀತಿ ಕೊಡುತ್ತೆ ನಾನು. ನೋಡ್ಬೋದು ನೀವು, ನಾನು ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ರಿಯಾಕ್ಟ್ ಇನ್ ಸಿಂಪಲ್ ವರ್ಡ್ಸ್ ಅಂತ ಹಾಕಿದ್ದೀನಿ. ಇದು ರಿಯಾಕ್ಟ್ ಬಗ್ಗೆ ಕೊಟ್ಟಿದೆ. ರಿಯಾಕ್ಟ್ ಸಿಂಪಲ್ ವರ್ಡ್ಸ್ ಅಂದ್ರೆ ರಿಯಾಕ್ಟ್ ಅಂದ್ರೆ ಏನು, ಅದು ಕಾಂಪೋನೆಂಟ್ಸ್ ಆಗಿರ್ಬೋದು, ಸ್ಟೇಟ್ಸ್ ಅಥವಾ ವರ್ಚುವಲ್ ಡಾಮು, ಸಿಂಪಲ್ ಅನಾಲಜಿ. ಜಸ್ಟ್ ಸಿಂಪಲ್ ಅಂತ ಹಾಕಿದ್ರೆ ಸಿಂಪಲ್ ಆಗಿ ಕೊಡ್ತೈತಿ. ಅಥವಾ ನಿನಗೆ ಏನಾದ್ರು ಡೆಪ್ತ್ ಬೇಕಿತ್ತು, ಅಡ್ವಾನ್ಸ್ ಬೇಕಿತ್ತು ಅಂದ್ರೆ ಸ್ಪೆಷಲ್ ಫೀಚರ್ ಎಕ್ಸ್ಪ್ಲೇನ್ ವಿತ್ ಡೆಪ್ತ್ ಆಲ್ ಫೀಚರ್ಸ್, ಅಥವಾ ಇದನ್ನೆಲ್ಲ ಹೆಂಗೆಲ್ಲ ಯೂಸ್ ಮಾಡಬೇಕು, ಯಾವ್ದಕ್ಕೆ ಯೂಸ್ ಮಾಡಬೇಕು ಅಂತೆಲ್ಲ ನೀವು ಪ್ರಾಂಪ್ಟ್ ಕೊಟ್ರೆ, ಪ್ರಾಂಪ್ಟ್ ಕ್ಲೀನ್ ಆಗಿ ಬರೆದ್ರೆ ಕ್ಲೀನ್ ಆಗಿ ಕೋಡ್ ಕೊಡುತ್ತೆ. ಅಥವಾ ನೀವೇನೋ ಇಷ್ಟೇ ಅಂತಲ್ಲ, ನೀನೇನಾದ್ರೂ ಕೋಡ್ ಕಲಿತಿದ್ಯಾ ಅಥವಾ ನೀನೇನಾದ್ರೂ ಪ್ರಾಜೆಕ್ಟ್ ಮಾಡ್ತಿದ್ಯಾ, ಅದು ಕೋಡ್ ಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಕೇಳಿದ್ರೆ ನಾನು ಈ ತರ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅಥವಾ HTML CSS ಏನೋ ಯೂಸ್ ಮಾಡ್ಕೊಂಡು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಇದಕ್ಕೆಲ್ಲ ಕೋಡ್ ಬೇಕು ಅಂತ ಜಸ್ಟ್ ಕೊಟ್ರೆ ನಿಮ್ಗೆ ಯಾವ ಫೈಲಿಂಗ್ ಕೋಡ್ ಬೇಕಂತ ಮೆನ್ಷನ್ ಮಾಡುತ್ತೆ. ನೀನು ಏನೋ ಒಂದು ಪೋರ್ಟ್ಫೋಲಿಯೋ ಅಥವಾ ಏನೋ ಯಾವ್ದಾದ್ರು ವೆಬ್ಸೈಟ್ ಅಥವಾ 2D ಯಾವ್ದೋ ಪ್ರಾಜೆಕ್ಟ್ ಮಾಡ್ತಿದ್ಯಾ ಅಂತಂದ್ರೆ ಯಾವ ಫೈಲ್ ಯೂಸ್ ಮಾಡ್ತಿದ್ಯಾ ಅಂದ್ರೆ ಆ ಫೈಲ್ ಕೋಡ್ ಎಲ್ಲ ಜನರೇಟ್ ಮಾಡಿಕೊಡುತ್ತೆ. ಸೊ ನಾನು ಎಕ್ಸಾಂಪಲ್ ಕೋಡ್ ಒಂದು ಪ್ರಾಂಪ್ಟ್ ಹಾಕೊಂಡು ಹಾಕ್ತೀನಿ. ನೀವು ಏನೋ ಒಂದು ಬಳಸ್ತಿದ್ದೀರಾ ಅಂತಂದ್ರೆ, ಇದನ್ನ ನೀವು ಒಂದು ಚಾರ್ಟ್ ಅಲ್ಲಿ ಇದ್ದೀರಾ ಅಂತಂದ್ರೆ, ನಿಮ್ಗೆ ಬೇರೆ ಕಾನ್ಸೆಪ್ಟ್ ಇನ್ ಚಾರ್ಟ್ ಏನಾದ್ರು ಪ್ರಾಂಪ್ಟ್ ಹಾಕ್ಬೇಕಿತ್ತಂದ್ರೆ ನ್ಯೂ ಚಾರ್ಟ್ ಓಪನ್ ಮಾಡಿ. ಏನಕ್ಕಂದ್ರೆ ನೀವೇನ್ ನೀವು ಪ್ರಾಂಪ್ಟ್ ಹಾಕಿರ್ತೀರಲ್ಲ ಅದು ಅದೇ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ, ಬಟ್ ನೀವು ಹಾಕಿದ್ರೆ ಅದೇ ಕಾನ್ಸೆಪ್ಟ್ ಮೇಲೆ ಕೊಡ್ತಿರುತ್ತೆ. ಅದಕ್ಕೆ ನೀವು ನ್ಯೂ ಚಾರ್ಟ್ ಅಲ್ಲಿ ಹೋಗಿ ನೀವು ಏನೇ ಬೇರೆ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನ್ಯೂ ಚಾರ್ಟ್ ಹೋಗಿ, ನ್ಯೂ ಚಾರ್ಟ್ ಅಲ್ಲಿ ಹೋಗಿ ಏನೋ ಒಂದು ಸಿಂಪಲ್ ಕೋಡ್ ಹಾಕ್ತೀನಿ. ಸಿಂಪಲ್ ನಾನು ಗಿವ್ ರಿಯಾಕ್ಟ್ ಅಂಡ್ CSS ಕೋಡ್ ಫಾರ್ ಕಾರ್ಡ್ ಪೇಜ್ ಅಂತ. ಅಥವಾ ನೀವು ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ಕಾರ್ಡ್ ಕ್ರಿಯೇಟ್ ಮಾಡ್ತಿದ್ವಿ, ಏನೋ ಕಾರ್ಡ್ಸ್ ಮಾಡ್ತಿದೀವಿ ಅಂದ್ರೆ
ಕೋಡ್ ಬೇಕಂದ್ರೆ ಜಸ್ಟ್ ನಾನು ಆ ಥರ ಹಾಕಿದ್ದೀನಿ, ಅದು ಹೆಂಗ್ ಯಾವ ರೀತಿ ಕೊಡುತ್ತೆ ಅಂತ ನೋಡ್ಬೋದು ನೀವು. ಕೋಡ್ನ ಕೊಡುತ್ತೆ ಸಪ್ರೇಟ್ ಆಗಿ, ಅಥವಾ ಸಪ್ರೇಟ್ ಆಗಬೇಕಂದ್ರೆ ಸಪ್ರೇಟ್ ಅಂತ ಅಲ್ಲಿ ಮೆನ್ಷನ್ ಮಾಡಿ ಸಪ್ರೇಟ್ ಆಗಿ ಕೊಡುತ್ತೆ. ನೀವು ಜಸ್ಟ್ ಅದನ್ನ ಕಾಪಿ ಮಾಡಿ ಅಥವಾ VS ಕೋಡ್ ಆಗಿರ್ಬೋದು ಅದರಲ್ಲಿ ಹಾಕಿ ನೋಡ್ಬೋದು ನೀವು ಯಾವ ರೀತಿ ಔಟ್ಪುಟ್ ಬರುತ್ತೆ. ಅದು ಇದರಲ್ಲಿ ಔಟ್ಪುಟ್ ತೋರಿಸ್ತೈತೆ. ಜಸ್ಟ್ ಇದು ಪ್ರೊಸೆಸ್ ಆಗ್ತೈತೆ, ಒಂದು ಸ್ವಲ್ಪ ಟೈಮ್ ತಗೊಂತೈತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು. ಮತ್ತೆ ಇನ್ನೊಂದು ಫೀಚರ್ಸ್ ಪ್ರಾಜೆಕ್ಟ್ಸ್ ಅಂತ ಇದೆ. ಪ್ರಾಜೆಕ್ಟ್ಸ್ ಅಂದ್ರೆ ಇದು ಕ್ರಿಯೇಟ್ ಆಗ್ತೈತೆ. ಪ್ರಾಜೆಕ್ಟ್ಸ್ ಅಂತ ನೋಡೋಣ. ಈ ಪ್ರಾಜೆಕ್ಟ್ಸ್ ಅಂದ್ರೆ ಏನಂತಂದ್ರೆ, ನೀವೇನಾದ್ರೂ ಕೋಡ್ ಕಲಿತಿದ್ದೀರಾ ಅಥವಾ ಈಗ ನಿಮ್ಗೆ ಜಾವಾ ಸ್ಕ್ರಿಪ್ಟ್, ರಿಯಾಕ್ಟ್, HTML, CSS, Node.js, ಎಕ್ಸ್ಪ್ರೆಸ್, ಮ್ಯಾಂಗೋಡಿ ಯಾವುದೋ ಒಂದು ಇವಾಗ ನೀವು ಹೊಸದಾಗಿ ಕೋಡ್ ಕಲಿತಿದ್ದೀರಾ ಅನ್ಕೊಳ್ಳಿ. ಎಕ್ಸಾಂಪಲ್ ಜಾವಾ ಸ್ಕ್ರಿಪ್ಟ್ ಅನ್ಕೊಳ್ಳಿ. ನೀವು ಜಾವಾ ಸ್ಕ್ರಿಪ್ಟ್ ಕೋಡ್ ಕಲಿತಿದ್ದೀರಾ. ನೀವು ನಾರ್ಮಲ್ ಆಗಿ ಚಾಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಜಾವಾ ಸ್ಕ್ರಿಪ್ಟ್ ನೀವು ಒಂದೇ ದಿನದಲ್ಲಿ ಕಲಿಯೋದಲ್ಲ ಅಥವಾ 2 ದಿನದಲ್ಲೇ ಕಲಿಯೋದಲ್ಲ. ಪೂರ್ತಿಯಾಗಿ ಜಾವಾ ಸ್ಕ್ರಿಪ್ಟ್ ಕಲಿಬೇಕಂದ್ರೆ 6 to 12 months ಬೇಕಾಗುತ್ತೆ, 1 year ಪೂರ್ತಿ ಅಡ್ವಾನ್ಸ್ಡ್ ಕಲಿಬೇಕಂತಂದ್ರೆ. ಅದಕ್ಕೋಸ್ಕರ ನೀವು ಚಾಟ್ ಅಲ್ಲಿ ಕಲಿಯೋದು ಸರಿಯಾದ ಸೂಕ್ತವಾದ ದಾರಿ ಅಲ್ಲ. ಅಂತಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಲೈಕ್ ಇಲ್ಲಿ ಯಾವ ತರ ಕ್ರಿಯೇಟ್ ಮಾಡಿದ್ದಾರೆ ಜಾವಾ ಸ್ಕ್ರಿಪ್ಟ್ ಅಂತ, ಅಥವಾ ಇಲ್ಲಿ ಲ್ಯಾಂಗ್ವೇಜ್ ಹೆಸರು ಹಾಕಿ ಈ ಪ್ರಾಜೆಕ್ಟ್ಸ್ ಅಂತ ಆ ತರ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ನೀನು ಇವತ್ತು ಜಾವಾ ಸ್ಕ್ರಿಪ್ಟ್, ಈಗ ನಾನು ಇಲ್ಲಿ ಇನ್ನೊಂದು ಪ್ರಾಜೆಕ್ಟ್ಸ್ ಅಂದ್ರೆ ಇದರಲ್ಲಿ ಕೇವಲ 5 ಫೈಲ್ಸ್ ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಅಥವಾ ನೀವು ಹೆಚ್ಚಿಗೆ ಬೇಕಂದ್ರೆ ಅಪ್ಗ್ರೇಡ್ ಅಂತ ಐತಿ, ಅದು ಪ್ಲಾನ್ಸ್ ಅಂದ್ರೆ ತಗೋಬೇಕಾಗ್ತೈತಿ. ನೀವು ಫ್ರೀ ಆಗಿ ಯೂಸ್ ಮಾಡ್ಬೇಕಂದ್ರೆ 5 ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋದು. ಇಲ್ಲಿ ನೋಡ್ತಿರ್ಬೋದು ನೀವು. ನಾರ್ಮಲ್ ಆಗಿ ಇಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಅಂತ ಕ್ಲಿಯರ್ ಮಾಡ್ತೀವಿ. ಈ ಜಾವಾ ಸ್ಕ್ರಿಪ್ಟ್ ಕಲಿತಿದ್ದೀರಾ ಅಂತಂದ್ರೆ ಈ ತರ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಡೈಲಿ ಡೇ ಬೈ ಡೇ ಪ್ರಿಪೇರ್ ಆಗ್ಬೋದು. ಅಂದ್ರೆ ಇವಾಗ ನೀವು ಫಸ್ಟ್ 30 days ಜಾವಾ ಸ್ಕ್ರಿಪ್ಟ್ ಬೇಸಿಕ್ಸ್ ನ ಯಾವ ರೀತಿ ಕಲಿಯೋದು, ಡೇ 1 ಅಂತ ಹಾಕಿ ಫಸ್ಟ್ 30 days ನ ಒಂದು ರೋಡ್ ಮ್ಯಾಪ್ ಹಾಕೊಂಡು ಡೇ 1 ಇವತ್ತು ಏನ್ ಮಾಡ್ಬೇಕು ಜಾವಾ ಸ್ಕ್ರಿಪ್ಟ್, ನಾಳೆ ಏನ್ ಮಾಡ್ಬೇಕು, ನಾಡಿದ್ದು ಏನ್ ಮಾಡ್ಬೇಕು, ಈ ತರ ಈ ಪ್ರಾಜೆಕ್ಟ್ಸ್ ಅಲ್ಲಿ ಡೇ ಬೈ ಡೇ ಕಲಿಬಹುದು. ಅಂದ್ರೆ ಅದು ಅದೇ ಕಾನ್ಸೆಪ್ಟ್. ಪ್ರಾಜೆಕ್ಟ್ಸ್ ಅಂದ್ರೆ ಮೀನ್ಸ್ ಏನಂದ್ರೆ ಅದು ಅದೇ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ನೀವು ಜಾವಾ ಸ್ಕ್ರಿಪ್ಟ್ ಕಲಿತಿದ್ಯಾ ಅಂದ್ರೆ ಈ ಜಾವಾ ಸ್ಕ್ರಿಪ್ಟ್ ಪ್ರಾಜೆಕ್ಟ್ ನ ಓಪನ್ ಮಾಡಿದ್ರೆ ನೀವು ಜಾವಾ ಸ್ಕ್ರಿಪ್ಟ್ ಕಲಿತಿದ್ಯಾ, ಎಷ್ಟು ದಿನ ಕಲಿತಿದ್ಯಾ ಅಂದ್ರೆ ಅದೆಲ್ಲ ಮೆಮೊರಿ ಅದೆಲ್ಲ ಸ್ಟೋರ್ ಮಾಡ್ಕೊಂಡಿರುತ್ತೆ ಹಿಸ್ಟ್ರಿಲಿ. ನಿನ್ನೆ ಡೇ 1 ಮುಗಿಸಿದ್ಯಾ, ಡೇ 2 ಮುಗಿಸಿದ್ಯಾ, ನೆಕ್ಸ್ಟ್ ಡೇ 3 ಓದ್ತಿದ್ಯಾ, ಡೇ 4 ಬರ್ತಂದ್ರೆ ಅದು ಕೇಳುತ್ತೆ ಡೇ 4 ಸ್ಟಾರ್ಟ್ ಅಂತ. ಅಂದ್ರೆ ಜಸ್ಟ್ ಸ್ಟಾರ್ಟ್ ಮಾಡುತ್ತೆ. ನೀವು ಡೇ 4 ಏನೆಲ್ಲ ಕಲಿಬೇಕು ಡೇ 4 ಅಲ್ಲಿ ಅದೆಲ್ಲ ಹೇಳ್ಕೊಡುತ್ತೆ. ನೆಕ್ಸ್ಟ್ ಡೇ 5 ಅಂತ ಹಾಕಿದ್ರೆ ಸಾಕು. ಡೇ 5 ಅಲ್ಲಿ ನೀವು ಏನೇನು ಕಲಿಬೇಕು, ನೆಕ್ಸ್ಟ್ 30 days ಮುಗಿದ್ರೆ ನೆಕ್ಸ್ಟ್ 30 days ರೋಡ್ ಮ್ಯಾಪ್ ಹಾಕೊಡುತ್ತೆ. ಅದರಲ್ಲಿ ಡೇ 1 ಡೇ 2 ಎಲ್ಲ ಯಾವ ರೀತಿ ಕಲಿಬೇಕು, ಅಡ್ವಾನ್ಸ್ಡ್ ಫೀಚರ್ ಫ್ರಮ್ 0 to ಅಡ್ವಾನ್ಸ್ಡ್ ಫೀಚರ್ಸ್ ಏನೆಲ್ಲ ಇದೆ, ಜಾವಾ ಸ್ಕ್ರಿಪ್ಟ್ ಹೆಂಗೆಲ್ಲ ಯೂಸ್ ಮಾಡ್ತಾರೆ, ಏನಕ್ಕೆಲ್ಲ ಯೂಸ್ ಮಾಡ್ತಾರೆ, ಅಡ್ವಾನ್ಸ್ ಆಗಿ ಯಾವ ತರ ಯೂಸ್ ಮಾಡ್ತಾರೆ, ಆ ರೀತಿ ನೀವು ಕಲಿಬಹುದು. ಪ್ರಾಜೆಕ್ಟ್ಸ್ ಅನ್ನೋದು ಆ ತರ ಇಂಪಾರ್ಟೆಂಟ್. ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ನಾವು ಸಿಂಪಲ್ ಆಗಿ ಕೋಡ್ ಹಾಕಿ ಪ್ರಾಂಪ್ಟ್ ಹಾಕಿದ್ವಿ. ನೀವೇನಾದ್ರು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಏನೇ ಮಾಡಿದ್ರು ಅಂದ್ರೆ ಅದು ಸಮರೈಸ್ ಮಾಡ್ಕೊಂತೈತೆ, ಎಲ್ಲ ತಗೊಂತೈತೆ. ಜಸ್ಟ್ ಅಂದ್ರೆ 120 to 150 days ಅಂತ ಅಂದ್ರೆ ಇದು ನೆಕ್ಸ್ಟ್ ಡೇಸ್ ಅಂತ ಹಾಕಿರೋದು. ವಿತ್ 1 hour ಡೈಲಿ ಸ್ಟಡಿ ಅಂತ ಹಾಕಿದ್ರೆ ಕೊಡುತ್ತೆ. ಡೇ 1 to 30 ಏನೇನು ಕಲಿಬೇಕು, ಯಾವ ರೀತಿ ಕಲಿಬೇಕು, ಡೇ 1 ಅಲ್ಲಿ ಏನು, ಡೇ 2 ಅಲ್ಲಿ ಏನು, ಡೇ 3 ಅಲ್ಲಿ ಏನು, ಈ ರೀತಿ ಕೊಟ್ಟೈತಿ. ಫಸ್ಟ್ phase 1 ಫಂಡಮೆಂಟಲ್ಸ್ ಅಂತ ಕೊಟ್ಟೈತಿ ಡೇ 1 to 30. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಡೇಸ್ 31 to 75 ಅಂದ್ರೆ ಡೇ 1 to 30 ಇಲ್ಲಿ ಏನೇನು ಕಲಿಬೇಕು, ವೇರಿಯೇಬಲ್ಸ್, ಆಪರೇಟರ್ಸ್, ಸ್ಟ್ರಿಂಗ್ಸ್, ನಂಬರ್ಸ್, ಕಂಟ್ರೋಲ್ ಫ್ಲೋ, ಇಫೆಕ್ಟ್ಸ್, ಲೂಪ್ಸ್ ಅಲ್ಲಿ ಫಾರ್ ಲೂಪ್ ಆಗಿರ್ಬೋದು, ವೈಲ್ ಲೂಪ್ ಆಗಿರ್ಬೋದು, ಡೂ ವೈಲ್ ಲೂಪ್ ಆಗಿರ್ಬೋದು, ಫಂಕ್ಷನ್ಸ್ ಅಂಡ್ ಸ್ಕೋಪ್, ಕ್ಲಾಸ್ ಆಗಿರ್ಬೋದು, ಅರೇಸ್, ಈ ತರ. ನೆಕ್ಸ್ಟ್ ಆಬ್ಜೆಕ್ಟ್ಸ್. ಅಂದ್ರೆ ಡೇ 1 to 30 ನೀವು ಏನೇನು ಕಲಿಬೇಕು. ನೆಕ್ಸ್ಟ್ ಇದು ಜಸ್ಟ್ ಈಗ phase 1 ಅಂತೂ ಫಂಡಮೆಂಟಲ್ಸ್ ಡೇ 130 ಅಂತ ಕೊಟ್ಟೈತೆ. ಇವಾಗ ನೀವು ಜಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಿದ್ಯಪ್ಪ ಅಂತಂದ್ರೆ ಜಸ್ಟ್ phase 1 ಐ ವಾಂಟ್ ಟು phase 1 ಫಂಡಮೆಂಟಲ್ಸ್ ಫ್ರಮ್ ಡೇ 1 to 30 ಅಂತ ಹಾಕಿ ಡೇ 1 ಇಂದ 30 days ವರೆಗೂ ನೀವು ಡೇ 1 ಅಲ್ಲಿ ಏನ್ ಕಲಿಬೇಕು, ಡೇ 2 ಅಲ್ಲಿ ಏನ್ ಕಲಿಬೇಕು, ಡೇ 3 ಅಲ್ಲಿ ಏನ್ ಕಲಿಬೇಕು ಅದನ್ನೆಲ್ಲ ಹೇಳ್ತೆ. ಅದೆಲ್ಲಾನು ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ಜಸ್ಟ್ ನಾನು phase 1 ಅಂತ ಹಾಕ್ತೀನಿ ನೋಡ್ತೀವಿ.
ಫೇಸ್ 1 ಫಂಡಮೆಂಟಲ್ಸ್ ಡೇ 1 to 30 ಅಂದ್ರೆ ಡೈಲಿ ಟಾಸ್ಕ್ಸ್, ಡೈಲಿ ಏನೇನ್ ಮಾಡಬೇಕು ನಾವು ನೋಡ್ಬೋದು. ಈಗ ನಾನು ಜಸ್ಟ್ ಫೇಸ್ ಇವಾಗ ಜಾವಾ ಸ್ಕ್ರಿಪ್ಟ್ ಫುಲ್ 0 to ಅಡ್ವಾನ್ಸ್ಡ್ ಯಾವ ರೀತಿ ಕಲಿಬೇಕು, ಎಷ್ಟು ಡೇಸ್ ಬೇಕಾಗುತ್ತೆ ಅಂತ ಎಲ್ಲ ಕೊಟ್ಟೈತಿ. ಈಗ ಜಸ್ಟ್ ನಾವು ಈಗ ಡೇ ಬೈ ಡೇ ಏನೇನ್ ಕಲಿಬೇಕು ಅಂತಂದ್ರೆ ಜಸ್ಟ್ ಫೇಸ್ 1 ಫಂಡಮೆಂಟಲ್ಸ್ ಅನ್ನೋದು ಡೇ 1 to 30 ಡೇಸ್ ಅಲ್ಲಿ ನೀವೆಲ್ಲ ಓದೋದಂದ್ರೆ ಬರೀ ಥಿಯರಿನ ಓದೋದು, ಕಾನ್ಸೆಪ್ಟ್ ನ ಓದೋದಷ್ಟೇ ಅಲ್ಲ, ವಿತ್ ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ. ಅದೇನು ಕೋಡ್ನ ಹಾಕಿ VS ಕೋಡ್ ಬಳಸಿ ಕೋಡ್ನ ಹಾಕಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅನಲೈಸ್ ಮಾಡೋದು. ಎಷ್ಟು ಓದಿದ ತಕ್ಷಣ ನೀನ್ ಕೋಡ್ ಮಾಡ್ತೀನಿ ನಾನೆಲ್ಲ ಇವಾಗೆಲ್ಲ ಓದಿದೀನಿ, ನಾನು ವೆಬ್ಸೈಟ್ ಬಿಲ್ಡ್ ಮಾಡಿಬಿಡ್ತೀನಿ ಕೊಟ್ರೆ ಸಾಧ್ಯ ಇಲ್ಲ, ಸಾಧ್ಯ ಆಗೋದೇ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೇನೆ ನಿಮ್ಗೆ ಏನಾದ್ರು ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಏನೇ ತಪ್ಪಾಗ್ಲಿ, ಏನೇನ್ ತಪ್ಪು ಮಾಡ್ತಿದ್ವಿ, ಏನಾದ್ರು ಸಣ್ಣ ಪುಟ್ಟ ತಪ್ಪಿರ್ತಾವಲ್ಲ, ಎರರ್ಸ್ ಆಗಿರ್ಬೋದು, ಎಲ್ಲ ಅರ್ಥ ಆಗುತ್ತೆ. ನೀವು ಈಗ ನಾನು ಬರೀ ಥಿಯರಿ ಓದಿಸಿ ಒಂದೇ ಬರಿಗೆ ಬಿಲ್ಡ್ ಮಾಡ್ತೀನಿ, ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಆಗಲಾರ್ದು ಮಾತು. ಜಸ್ಟ್ ನಾವು ಈಗ ನೋಡೋಣ ಡೈಲಿ ಟಾಸ್ಕ್. ಇದು ಹಾಕ್ತೀನಿ ಸಿಂಪಲ್. ಕ್ರಿಯೇಟ್ ಮಾಡ್ತೈತಿ ಅಂದ್ರೆ ಡೈಲಿ ಡೇ 1 ಏನ್ ಮಾಡ್ಬೇಕು, ಡೇ 2 ಏನ್ ಮಾಡ್ಬೇಕು, ಡೇ 3 ಏನ್ ಮಾಡ್ಬೇಕು, ಯಾವ ರೀತಿ ಅಂದ್ರೆ ಪ್ರಾಕ್ಟೀಸ್ ಎಷ್ಟು ಮಾಡ್ಬೇಕು, ಏನ್ ಯಾವ ರೀತಿ ಅಂತ ಎಲ್ಲ ಕೊಡುತ್ತೆ. ಏನೇನು ಅಂದ್ರೆ ಯಾವ ರೀತಿ ಕಲಿಬೇಕು ಅಂತ ಜನರೇಟ್ ಮಾಡ್ತೈತಿ. ಬರೀ ಥಿಯರಿ ಓದೋದು ಮಾತ್ರ ಮುಖ್ಯ ಅಲ್ಲ, ಪ್ರಾಕ್ಟೀಸ್ ಮುಖ್ಯ. ಒಂದು ಸೆಂಟೆನ್ಸ್ ಇದೆಯಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿದ್ರೇನೆ ನಿಮ್ಗೆ ಏನೇನು ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ, ಯಾವ ರೀತಿ ಬರಿಬೇಕು. ನೀವೇನಾದ್ರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ರೆ VS ಕೋಡ್ ಆಗಿರ್ಬೋದು, ಗಿಟ್ಟಬ್ ಆಗಿರ್ಬೋದು ಡೈಲಿ ಯೂಸ್ ಮಾಡ್ತಿರ್ಬೇಕು ನೀವು. ಇವೆಲ್ಲ ಫುಲ್ ಇಂಪಾರ್ಟೆಂಟ್ಸ್. ನೀವು ಇಂಟರ್ವ್ಯೂ ಅಲ್ಲೇ ಆಗಿರ್ಬೋದು, ಏನೇ ಆಗಿರ್ಬೋದು ಚೆಕ್ ಮಾಡ್ತಿರ್ತಾರೆ, ಕೇಳ್ತಿರ್ತಾರೆ. ಜಸ್ಟ್ ನಮ್ಮ ಸ್ಕಿಲ್ಸ್ ಇದಾವೆ, ಎಲ್ಲ ಸರ್ಟಿಫಿಕೇಟ್ಸ್ ಇದಾವೆ, ಜಾಬ್ ಸಿಕ್ಕಿಲ್ಲ ಅಂದ್ರೆ ಅಷ್ಟೇ ಅಲ್ಲ, ಪ್ರೂಫ್ಸ್ ಇರ್ಬೇಕು. ನಿಮ್ಮ ಹತ್ರ ಸ್ಕಿಲ್ಸ್ ಇದೆ ಅಂದ್ರೆ ಪ್ರಾಜೆಕ್ಟ್ ಮಾಡಿರ್ಬೇಕು. ನೀವು ಯಾವ್ದಾದ್ರು ನಿಮ್ಮ ಹತ್ರ ಸ್ಕಿಲ್ಸ್ ಇದೆ ಅಂದ್ರೆ ಪ್ರಾಜೆಕ್ಟ್ ಮಾಡ್ಬೇಕು. ಸ್ವಲ್ಪ ಟೈಮ್ ತಗೊಂತೈತಿ ಇದು. ಏನಾದ್ರು ಬರ್ಲಿಲ್ಲ ಅಂದ್ರೆ ಯಾವ ಫೈಲ್ಸ್ ಆಗಿರ್ಬೋದು ಮುಂದೆ ತಿಳಿಸ್ತೀವಿ, ಯಾವ ರೀತಿ ಯಾವ್ದಾವ ಫೈಲ್ಸ್ ಆಗಿರ್ಬೋದು, HTML, CSS, JavaScript, React ಎಲ್ಲ ಫೈಲ್ಸ್ನ ಹೇಳ್ಕೊಂತ ಹೋಗ್ತೀವಿ. ನಮ್ಮ ಚಾನಲ್ನ ಫಾಲೋ ಮಾಡಿ. ಪ್ರಾಕ್ಟಿಕಲ್ ಸ್ಕಿಲ್ಸ್ನ ಹೇಗೆ ಪಡೆಯೋದಂತ ಹೇಳ್ಕೊಡ್ತೀವಿ. ಬರೀ ಥಿಯರಿ ಓದಿದ್ರೆ ಸಾಕಾಗಲ್ಲ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಇಂಪಾರ್ಟೆಂಟ್, ಮೇನ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ನೋಡ್ತಿರ್ಬೋದು ನೀವು ಇವಾಗ ಇಲ್ಲಿ ಜನರೇಟ್ ಮಾಡೈತೆ ಅಂದ್ರೆ ಡೈಲಿ ಏನೇನ್ ಟಾಸ್ಕ್ ಮಾಡಬೇಕು ನಾವು ಅಂತ ಹೇಳ್ಬೋದು. ಫಂಡಮೆಂಟಲ್ಸ್ ಡೈಲಿ ಟಾಸ್ಕ್ ಡೇ 1 to 30 ಅಂತ ಐತೆ. ಹೌ ಟು ಯೂಸ್ ದಿಸ್ ಗೈಡ್, ಥಿಯರಿ ಟೈಮ್ ಎಷ್ಟು ಕೊಡಬೇಕು, ಕೋಡಿಂಗ್ ಪ್ರಾಕ್ಟೀಸ್ಗೆ ಎಷ್ಟು ಟೈಮ್ ಕೊಡಬೇಕು, ಮತ್ತೆ ಚಾಲೆಂಜಸ್ ಏನೋ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಥವಾ ನೀವೇನು ಎಡಿಟ್ ಮಾಡಂಗಿದ್ರೆ US ಕೋಡಲ್ಲಿ ಹಾಕಿ ಅದನ್ನ ಟೆಸ್ಟ್ ಮಾಡ್ಬೇಕು. ಕೋಡನ್ನ ಏನ್ ಕಲಿತಿದ್ದೀನಿ ನಾನು ಇವತ್ತು, ಏನ್ ಕಲಿತಿದ್ದೀನಿ ಅನ್ನೋದನ್ನ ನೋಡ್ಬೇಕು. ಸೆಲ್ಫ್ ಚೆಕ್ 5 minutes ಅಥವಾ ಯಾವುದೋ ಒಂದು ಸಣ್ಣ ಪ್ರಾಬ್ಲಮ್ ತಗೊಂಡು ಯಾವ ರೀತಿ ಮಾಡೋದು ಅಂತ ಜಸ್ಟ್ ನೋಡ್ಕೋಬೇಕು. ಏನೇ ಎರರ್ ಇದ್ರು ನೋಡ್ಕೋ, ಇದ್ರಲ್ಲೇ ಏನೇ ಎರರ್ ಬಂದ್ರು ಇದ್ರಲ್ಲೇ ಹಾಕಿ ಅದು ಇವತ್ತು ಎಕ್ಸ್ಪ್ಲೇನ್ ಮಾಡುತ್ತೆ ಯಾವ ರೀತಿ ನೀನ್ ಏನ್ ತಪ್ಪು ಮಾಡಿದ್ದೆ, ಎಲ್ಲಿ ತಪ್ಪು ಮಾಡಿದ್ಯಾ, ಹೆಂಗೆ ಬರಿಬೇಕು ಅದನ್ನ ಅಂತ ನೋಡ್ಬೋದು. week 1 ಅಂತ ಕೊಟ್ಟೈತೆ. ಗೆಟಿಂಗ್ ಸ್ಟಾರ್ಟೆಡ್ ಡೇ 1 to 7. ಡೇ 1 ನಲ್ಲಿ ಏನ್ ಮಾಡ್ಬೇಕು, ಇಂಟ್ರೊಡಕ್ಷನ್ ಟು ಜಾವಾಸ್ಕ್ರಿಪ್ಟ್. ಡೇ 1 ನಲ್ಲಿ ಏನ್ ಮಾಡ್ಬೇಕಂದ್ರೆ ರೆಡಿ ಡೇ 1 ಲೆಸನ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಜಾವಾಸ್ಕ್ರಿಪ್ಟ್ ಅಂದ್ರೆ ಏನು, ವೈ ಇಟ್ಸ್ ಇಂಪಾರ್ಟೆಂಟ್, ಬ್ರೌಸರ್ ಅಲ್ಲಿ ಹೆಂಗೆ ಕನ್ಸೋಲ್ ಲೋಡ್, ಬ್ರೌಸರ್ ಅಲ್ಲಿ ಹೆಂಗ್ ಕೋಡ್ ರನ್ ಮಾಡೋದು, ಯಾವ ರೀತಿ ಬರೆಯೋದು, ಏನೆಲ್ಲ ಕೋಡ್ ಯಾವ ರೀತಿ ಬರೆಯೋದು ಅಂತ ನೋಡೋದು ಫಸ್ಟ್ ಡೇ 1 ನಲ್ಲಿ. ನೆಕ್ಸ್ಟ್ ಡೇ 2 ಈ ತರ. ಡೇ 2 ಅಲ್ಲಿ ವೇರಿಯೇಬಲ್ಸ್, ಡಾಟಾ ಟೈಪ್ಸ್
ಯಾವ ರೀತಿ ಬರೀಬೇಕು, ಯಾವ ರೀತಿ ಸ್ಟೆಪ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೈತಿ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೈತಿ. ನೋಡ್ಬೋದು ನೀವು ಈ ತರ ಪ್ರಾಜೆಕ್ಟ್ಸ್ ನ ಈ ತರ ಯೂಸ್ ಮಾಡ್ಕೋಬೇಕು. ನೀವು ನಾರ್ಮಲ್ ಚಾಟ್ಸ್ ಅಲ್ಲಿ ನಾರ್ಮಲ್ ಆಗಿ ಡೈಲಿ ಚಾಟ್ಸ್ ಅಲ್ಲಿ ಯೂಸ್ ಮಾಡಿದ್ರೆ, ನೀನು ಇವತ್ತು ಈಗ ಜಾವ್ ಸ್ಕ್ರಿಪ್ಟ್ ಕಲ್ತಿದ್ದೀನಿ ಅಂತ ಒಂದು ಚಾಟ್ ಅಲ್ಲಿ ಕೊಟ್ಟಿ ಅಂತ, ನೆಕ್ಸ್ಟ್ ಡೇ ಬಂದಾಗಲೇ ನ್ಯೂ ಚಾಟ್ ಓಪನ್ ಮಾಡ್ತೀವಿ. ನ್ಯೂ ಚಾಟ್ ಓಪನ್ ಮಾಡಿದ್ರೆ ಅದು ನಿನ್ನೆ ಏನ್ ಕಲ್ತಿರ್ತೀಯ ಅದನ್ನ ಹೈಡ್ ಮಾಡಿ, ಅಂದ್ರೆ ಅದನ್ನ ಹೇಳಲ್ಲ ಅದು ನಿನ್ನೆ ಏನಾದ್ರು. ನೆಕ್ಸ್ಟ್ ನ್ಯೂ ಚಾಟ್ ಅಂತ ಅಂದ್ರೆ ನ್ಯೂ ಕಾನ್ಸೆಪ್ಟ್ ಅನ್ಕೊಂಡಿದ್ವಿ. ಎಷ್ಟು ಪ್ರಾಜೆಕ್ಟ್ ನ ಯೂಸ್ ಮಾಡಿದ್ರೆ ನೀನ್ ಎಲ್ಲಿ ಇದೆಯಾ, ಏನ್ ಕಲಿತಿದೀಯಾ ಅಂತ ಅದಕ್ಕೆಲ್ಲ ಡೈಲಿ ಅಪ್ಡೇಟ್ಸ್, ಅಂದ್ರೆ ಡೈಲಿ ಅಪ್ಡೇಟ್ ಇರುತ್ತೆ. ನೀವ್ ಎಷ್ಟು ಕಲಿತಿದೀಯಾ ಅಂಬೋದು ಎಲ್ಲಾನು ಕರೆಕ್ಟ್ ಆಗಿ ಕೊಡ್ತಿರ್ತೈತಿ. ಏನೋ ಲಾಂಗ್ ಫಾರ್ಮ್ ಅಲ್ಲಿ ಕಲಿಬೇಕಂತಂದ್ರೆ ನೀವು ಪ್ರಾಜೆಕ್ಟ್ಸ್ ನ ಯೂಸ್ ಮಾಡ್ತೀವಿ. ಕೋಡ್ ಆಗಿರ್ಬೋದು ಅಥವಾ ಏನೋ ಫೈಲ್ಸ್ ಕಲ್ತಿದ್ದೀನ ಅಥವಾ ನೀವೇನೋ ಪ್ರಾಜೆಕ್ಟ್ ಮಾಡ್ತೀವಿ. ಎಕ್ಸಾಂಪಲ್ ನೀವು ಸ್ಕಿಲ್ಸ್ ಪ್ರಾಜೆಕ್ಟ್ಸ್ ಅಥವಾ ಲಿಸ್ಟ್ ಆ್ಯಪ್ ಆಗಿರ್ಬೋದು, ಅಥವಾ ಚಾಟ್ ಆ್ಯಪ್ ಆಗಿರ್ಬೋದು, ಚಾಟ್ ಬೋಟ್ ಆಗಿರ್ಬೋದು, ಅಥವಾ ಏನೋ ಸ್ಟ್ಯಾಟಿಕ್ ವೆಬ್ಸೈಟ್ ಆಗಿರ್ಬೋದು, ಅಥವಾ ಮಾಡರ್ನ್ ವೆಬ್ಸೈಟ್ ಆಗಿರ್ಬೋದು, ಏನೋ ಈ ತರ ಬಿಲ್ಡ್ ಮಾಡ್ತೀನಿ ಅಂದ್ರೆ ಪ್ರಾಜೆಕ್ಟ್ ನ ಯೂಸ್ ಮಾಡ್ಕೊಂಡು ನಾನು ಈ ತರ ಬಿಲ್ಡ್ ಮಾಡ್ತಿದ್ದೀನಿ ಅಂತ ಅದಕ್ಕೆಲ್ಲ ಹೇಳಿದ್ರೆ, ಈ ತರ ಡೈಲಿ ಅಂದ್ರೆ ನೀನೇನೋ ಅದ್ರಲ್ಲಿ ಏನೇ ಎರರ್ ಬಂದ್ರು, ಇವಾಗ ನೀನೇನೋ ಕೋಡ್ ಬರೀದಿಯಾ ಅಥವಾ ಇದ್ರಲ್ಲೇ ಕೋಡ್ ಜನರೇಟ್ ಮಾಡ್ಕೊಂಡು ಹಾಕಿದ್ಯಾ ಅಂತ ಏನೋ ಮಿಸ್ಟೇಕ್ ಆಗೈತೆ, ಏನೋ ಎರರ್ ಬಂದೈತೆ, ನಿಮ್ ಕೈಲಿ ಫೈಂಡ್ ಔಟ್ ಮಾಡೋದು ಆಗಿಲ್ಲ ಅಂದ್ರೆ ಆ ಫೈಲ್ ನ ತಂದು ಇಲ್ಲಿ ಹಾಕಿದ್ರೆ ಅದು ಸಮರೈಸ್ ಮಾಡಿ ಎಲ್ಲಿ ಎರರ್ ಐತೆ, ಎಲ್ಲಿ ಡಿಬಗ್ ಐತೆ ಅದನ್ನೆಲ್ಲ ಡಿಬಗ್ ಮಾಡಿ, ಅಂದ್ರೆ ಎಲ್ಲ ಕೋಡ್ನ ಕರೆಕ್ಟ್ ಮಾಡಿ ಸರಿಪಡಿಸಿ ಕೊಡುತ್ತೆ. ಅದನ್ನ ಮತ್ತೆ ನೀವು ಆಗ್ಬೋದು ಅಲ್ಲಿ. ಆ ರೀತಿನ ಇದನ್ನ ಯೂಸ್ ಮಾಡ್ಕೋಬೇಕು ನೀವು ಪ್ರಾಜೆಕ್ಟ್ಸ್ ಅಂತ. ಏನೋ ಲಾಂಗ್ ಫಾರ್ಮ್ ಅಲ್ಲಿ ಡೇ ಬೈ ಡೇ ಕಲಿಯೋದಿತ್ತಂದ್ರೆ ಪ್ರಾಜೆಕ್ಟ್ ನ ಯೂಸ್ ಮಾಡ್ಬೇಕು. ಇದು ಕ್ಲಾಡ್ ಎ ಇಷ್ಟು ಸ್ಪೆಷಲ್ ಫೀಚರ್ ಆಗಿರ್ಬೋದು, ಈ ರೀತಿ ಯೂಸ್ ಮಾಡ್ಬೇಕು. ಕ್ಲಾಡ್ ಎ ಅನ್ನೋದು ಫುಲ್ ಸ್ಟ್ರಾಂಗ್ ಆಗಿದೆ, ಫುಲ್ ಅಡ್ವಾನ್ಸ್ಡ್ ಇದೆ, ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್. ಯಾರೆಲ್ಲ ಯೂಸ್ ಮಾಡೋದು ಅಂದ್ರೆ ಸ್ಟೂಡೆಂಟ್ಸ್, ಡೆವಲಪರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು. ನೀವೇನೋ ಸ್ಕ್ರಿಪ್ಟ್ ಬೇಕು, ಏನೋ ಕಂಟೆಂಟ್ ಬೇಕು, ಡೈಲಿ ಯಾವುದೋ ನಾರ್ಮಲ್ ಆಗಿ ಏನೋ ಸ್ಕ್ರಿಪ್ಟ್ ಅಂದ್ರೆ ಏನೋ ಶಾರ್ಟ್ ಫಿಲ್ಮ್ ಮಾಡ್ತಿದ್ರೆ ಅಥವಾ ಯಾವ್ದಾದ್ರು ರೀಲ್ ಮಾಡ್ತಿದ್ರೆ ಅದ್ರ ಬಗ್ಗೆ ಸ್ಕ್ರಿಪ್ಟ್ ಬೇಕಾ, ಅಥವಾ ನೀವೇನೋ ಕಂಟೆಂಟ್ ಮೇಲೆ ನಾನು ರೀಲ್ ಮಾಡ್ಬೇಕು, ಕಂಟೆಂಟ್ ಕೇಳಿದ್ರೆ ಕಂಟೆಂಟ್ ಕೊಡುತ್ತೆ. ಶಾರ್ಟ್ ಫಿಲ್ಮ್ ಮಾಡ್ತಿದ್ರೆ ಅಂದ್ರೆ ಸ್ಟೋರಿ, ಸ್ಮಾಲ್ ಸ್ಟೋರಿ ಅಂದ್ರೆ ಸ್ಟೋರಿ ಕೊಡುತ್ತೆ. ಈ ರೀತಿ ಎಲ್ಲ ಯೂಸ್ ಮಾಡ್ಕೋಬೇಕು. ಇದನ್ನ ಇಷ್ಟು ಇರ್ಬೇಕು. ನೆಕ್ಸ್ಟ್ ಯಾವ ಫೈಲ್ಸ್ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲ್ಲ ಹೇಳ್ತೀವಿ. ನಿಮ್ಗೆ ಏನೇ ಇದ್ರು ಕಮೆಂಟ್ ಮಾಡಿ, ಇಷ್ಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.